ನಮಸ್ಕಾರ. ನಮಸ್ಕಾರ. ಯಾವ ಊರಿಂದ ಬಂದಿರೋದು? ನಾನು ಬೆಳಗಾವಿಯಿಂದ ಬಂದಿದ್ದು. ಹಾಂ, ಓಕೆ. ಹೇಗೆ ನನ್ನ ಪರಿಚಯ ಆಯಿತು ನಿಮಗೆ? ಯೂಟ್ಯೂಬ್ ನೋಡ್ಕೊಂಡು? ಯೂಟ್ಯೂಬ್ ನೋಡಿ ಬಂದಿದ್ದೆ. ಹಾಂ, ಸ್ವಲ್ಪ ಜೋರ ಮಾತಾಡಬೇಕು. ಯೂಟ್ಯೂಬ್ ನೋಡಿ ಬಂದಿದ್ದೆ. ಹೌದಾ? ನಿಮ್ಗೆ ಏನೇನು ಸಮಸ್ಯೆ ಇದೆ? ನನಗೆ ಹೊಟ್ಟೆ ಸಮಸ್ಯೆ ಇದೆ. ಅನ್ನ ಪಚನ ಆಗಲ್ಲ, ಕೈಕಾಲು ಸೋತ್ಪಂದಂಗೆ ಆಗೋದು, ಬೆನ್ನು ಆಗುತ್ತೆ. ಆಮೇಲೆ ಯಾವುದು ಗಮನ ಇರಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಭಯ ಅನಿಸುತ್ತೆ. ನೈಟ್ ಹೊತ್ತು ನಿದ್ದೆ ಬರೋದಿಲ್ಲ? ಸರಿಯಾಗಿ ನಿದ್ದೆ ಆಗಲ್ಲ. ತುಂಬ ಭಯ ಅನಿಸುತ್ತೆ? ತುಂಬಾ ಭಯ ಅನಿಸುತ್ತೆ. ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ? ಇಲ್ಲ. ಈಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ? ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ವರ್ಷದಿಂದ ಇದೆ ಈ ಥರ? ಇದು ಒಂದು 15 ವಯಸ್ಸಾಯಿತು. ಓ, ಅವಾಗಿಂದನೂ ಇದೆಯಾ? ನೀವು ಬೇರೆ ಕಡೆ ಎಲ್ಲರೂ ತೋರಿಸಿದ್ದೀರಾ? ತೋರಿಸಿದ್ದೇನೆ, ಇನ್ನೂ ಕಡಿಮೆ ಆಗಿಲ್ಲ. ಈಗ ಡಾಕ್ಟರ್ ಕಡೆ ಹೋದಾಗ ಏನು ಹೇಳ್ತಾರೆ? ಅವೆಲ್ಲ ನಾರ್ಮಲ್ ರಿಪೋರ್ಟ್ ಬರ್ತಾ ಇದೆ. ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಲ್ವಾ? ಬರ್ತಾ ಇದೆ. ಮತ್ತೆ ಇನ್ನು ಬೇರೆ ಕಡೆ ಎಲ್ಲರೂ? ಆಯುರ್ವೇದಿಕ್ ಮಾಡಿದ್ದೀನಿ. ಅದು ವಾಮಿಟಿಂಗ್ ಔಷಧ ಕೊಡ್ತಾರೆ, ಅದನ್ನು ತಗೊಂಡಿದ್ದೆ. ಅದ್ರ ಎಲ್ಲ ಪತ್ತೆ ಹೇಳ್ತಾರೆ, ಅದನ್ನು ಮಾಡಿದೆ. ಅದು ಏನು ಪರಿಹಾರ ಆಗ್ತಾ ಇಲ್ಲ. ಏನು ಪರಿಹಾರ ಆಗ್ತಿಲ್ಲ. ಅದೇ, ಇದು ಅದಕ್ಕಿಂತನೂ ಮೀರಿದಂತಹ ಒಂದು ಸಮಸ್ಯೆ ಇದೆ. ಮತ್ತೆ ಕರಳಿದೆಯಲ್ಲ ನಿಮ್ದು, ಅದೆಲ್ಲ ತುಂಬಾ ವೀಕ್ ಆಗಿದೆ. ಹಾಗಾಗಿ ನಿಮಗೆ ಫುಡ್ ತಗೊಳ್ಳೋದಾಗ್ಲಿ, ಮತ್ತೇನಾದರೂ ಸ್ವಲ್ಪ ಏನೋ ಫುಡ್ ತಿಂದರೆ ವಾಮಿಟ್ ಸೆನ್ಸೇಷನ್ ಆಗುವಂಥದ್ದು, ಈ ಥರ ಎಲ್ಲ ಆಗ್ತಿದೆ. ತುಂಬ ನರನಾಡಿಗಳೆಲ್ಲ ವೀಕ್ ಆಗೋಗ್ಬಿಟ್ಟಿದೆ. ಆಮೇಲೆ ಒಳಗಡೆಯಿಂದ ಸ್ಮೆಲ್ ಬಂದಂಗೆ ಆಗುತ್ತೆ. ಹಾಂ, ಹೌದು. ಅದು ನಾನು ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾಯಾ ಹುಳುಗಳು ಅದು ಸ್ಮೆಲ್ ಬರುತ್ತೆ ಅಂತೇಳಿ. ಹೌದು. ನಿಮಗೆ ಜ್ವರ ಬಂದಾಗ ಹಬೆ ಥರ, ಜ್ವರ ಬಂದಾಗ ಹೇಗೆ ಹಬೆ ಹೊಡೆಯುತ್ತೋ ಆ ಥರ ಹೊಡಿತಾ ಇರುತ್ತೆ ಒಳಗಡೆ. ಅದು ನಿಮ್ಮೊಬ್ಬರಿಗೆ ಗೊತ್ತಾಗುತ್ತೆ. ಸ್ಮೆಲ್ ಬರುತ್ತೆ ಅಲ್ವಾ? ಬೇರೆ ಹೌದು ಹೌದು. ಬೇರೆಯವ್ರಿಗೆ ಅದು ಅಷ್ಟೊಂದು ಗೊತ್ತಾಗೋದಿಲ್ಲ. ಒಟ್ಟು ನಿಮ್ಗೆ ಆಗ್ತಕ್ಕಂತಹ ಕೆಟ್ಟ ಅನುಭವಗಳನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ. ಮತ್ತೆ ನೈಟ್ ಹೊತ್ತೇನಾದ್ರೂ ನಿದ್ದೆ ಬರುತ್ತಾ ಇಲ್ವಾ? ಯಾರಾದ್ರೂ ಹಿಂದೆ ಓಡಾಡ್ದಂಗೆ ಅನ್ಸೋದು? ಮನೇಲಿ ಏನಾದ್ರು ಜಗಳ ಆಗುವಂಥದ್ದು, ಇದಕ್ಕಿದ್ದಂಗೆ ಯಾರಾದ್ರೂ ಸುಮ್ಮನೆ ಅಪವಾದ ವರ್ಸೋದು, ಅದೆಲ್ಲ ಬರ್ತಾ ಇದೆಯಾ? ಆ ಥರ ಎಲ್ಲ ತೊಂದರೆ ಆಗ್ತಾ ಇದೆ. ಈಗ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಏನಾದ್ರೂ ವೇರಿಯೇಷನ್ ಆಗುತ್ತಾ ನಿಮಗೆ? ಏನೋ ಇನ್ನೊಬ್ರು ನಿಮ್ ದೇಹದಲ್ಲಿ ಬಂದು ಕುತ್ಕೊಂಡಂಗೆ ಆ ಥರ ಏನಾರ? ಈಗ ಕಡಿಮೆ ಆಗಿದೆ ಅಲ್ವಾ? ಸರಿ, ಓಕೆ, ಥ್ಯಾಂಕ್ ಯು.